ಅಮ್ಮ ಏನ ಚಿಕ್ಕಣ್ಣ ಎಲ್ಲ ಹೊರಟು ಬಿಟ್ಟಿದ್ದೀರಾ ಇಬ್ರು? ಶಿಲ್ಪ ಏನೋ ಪಾರ್ಲರ್ಗೆ ಹೋಗ್ತಾಳೆ, ನೀನು ಇನ್ನ ಟೈಮ್ ಆಯ್ತಲ್ಲ ನಿಂಗೆ ಹೋಗಕ್ಕೆ. ಇಲ್ಲಮ್ಮ, ಇವತ್ತು ಕೆಲ್ಸಕ್ಕೆ ಹೋಗ್ತಿಲ್ಲ, ರಜಾ ಹಾಕಿದೀನಿ. ಅದೇ ನಿನ್ನೆ ತಾನೇ ಹೇಳಿದ್ನಲ್ಲಮ್ಮ, ಶಿಲ್ಪ ಅವ್ರ ಅಮ್ಮನ ಮನೆ ಹತ್ರ ಹೋಗ್ಬಿಟ್ಟು ಬರ್ಬೇಕು ಅಂತ. ಹೌದು ಅತ್ತೆ, ನಾನು ಇವತ್ತು ಪಾರ್ಲರಿಗೆ ಹೋಗ್ತಾ ಇಲ್ಲ, ರಜಾ ಹಾಕಿದ್ದೀನಿ. ನಮ್ಮ ಅಣ್ಣ ಅದಕ್ಕೆ ಅಮ್ಮ ಅಪ್ಪ ಯಾರು ಫೋನ್ ಎತ್ತುತ್ತಾ ಇಲ್ಲ. ನಿನ್ನೆ ತಾನೇ ಹೇಳಿದ್ನಲ್ಲ ಅತ್ತೆ, ಅದಕ್ಕೆ ಇವತ್ತು ಹೋಗ್ಬಿಟ್ಟು ಬರ್ತೀವಿ. ಪಾಪು ಮಲಗಿದಾನೆ, ಒಂಚೂರು ಎದ್ರೆ ನೋಡ್ಕೊಳ್ಳಿ. ನಾವು ಬರೋದು ಸಂಜೆ ಆಗ್ಬೋದು. ವಾ ಸರಿ ಆಯ್ತು, ಮಗಿನ ನೋಡ್ಕತೀನಿ ಬಿಡು. ಒತ್ತಿ ಮುಂಚೆ ಹೋಗಿ ಒತ್ತಿ ಮುಂಚೆ ಬರ್ರಿ. ಸರಿ ಅತ್ತೆ ಆಯ್ತು. ಮಧ್ಯಾಹ್ನಕ್ಕೆ ಅಡಿಗೆ ಎಲ್ಲ ಮಾಡಿಟ್ಟಿದ್ದೀನಿ, ಮಸ್ಸೊಪ್ಪು ಅನ್ನ. ಊಟ ಮಾಡ್ಬಿಡಿ, ಪಾಪಗೂ ಊಟ ಮಾಡಿಸ್ಬಿಡಿ. ಹ್ಞೂ ಅಡಿಗೆ ಮಾಡಿಗೆಲ್ಲ ಬಿಡು, ನಾನು ನೋಡ್ಕತೀನಿ ಮಗಿನ. ಒತ್ತಿ ಮುಂಚೆ ಹೋಗ್ರಿ, ಮಳೆ ಬರಂಗ ಆಗೈತೆ. ಏನ್ ಗಾಡಿನಲ್ಲಿ ಹೋಗ್ತೀರಾ? ಹ್ಞೂ ನಮ್ಮ ಗಾಡಿನಲ್ಲೇ ಹೋಗ್ತೀವಿ. ಆದಷ್ಟು ಬೇಗ ಒಂದು ಕಾರ್ ತಗೋಬೇಕಮ್ಮ. ಈ ಮಳೆಗಾಲದಲ್ಲಿ ನೋಡು, ಹೋದ್ರೆ ಹಿಂಗ್ ಮಳೆ ಗಿಳೆ ಬಂದ್ರೆ ಎಲ್ಲಿ ಹೋಗಕ್ಕಾಗಲ್ಲ, ಬರಕ್ಕಾಗಲ್ಲ. ಹ್ಞೂ ತಗೊಳ್ಳುವಂತೆ ಆಯ್ತು. ಹೋಗ್ ಬರ್ರಿ ಇವಾಗ. ಸರಿ ಅತ್ತೆ ಹೋಗ್ ಬರ್ತೀವಿ. ನಡೀರಿ ಬೇಗ ಹೋಗೋಣ, ಇಲ್ಲೇ 10 ಗಂಟೆ ಆಗ್ತಿದೆ. ನಡೀರಪ್ಪ ಬೇಗ. ಹಾ ಬಾ ಶಿಲ್ಪ.